ಪರಸ್ಪರ ಪ್ರೀತಿಸಿ ಮದುವೆಯಾದ ಜೋಡಿ ಈಗ ಜೀವಭಯದಿಂದ ಬದುಕುವಂತಾಗಿದೆ. ದಾವಣಗೆರೆಯ ಹದಡಿ ಗ್ರಾಮದಲ್ಲಿ ಗ್ರಾಮಸ್ಥರ ನೆರವಿನೊಂದಿಗೆ ಆಂಜನೇಯ ದೇವಾಲಯದಲ್ಲಿ ಮದುವೆಯಾದ ದೀಪಿಕಾ ಮತ್ತು ರವಿ ಈಗ ರಕ್ಷಣೆ ಕೋರಿ ಪೊಲೀಸರ ಮೊರೆ ಹೋಗಿದ್ದಾರೆ. ದೀಪಿಕಾ ಜಿಲ್ಲಾ ಉಸ್ತುವಾರಿ ಸಚಿವರ ರವೀಂದ್ರನಾಥ್ ಸಹೋದರನ ಪುತ್ರಿ. ಹೀಗಾಗಿ ತನಗೆ ಜೀವ ಬೆದರಿಕೆ ಒಡ್ಡುತ್ತಿದ್ದಾರೆ ಅಂತ ರವಿ ಪೊಲೀಸರಲ್ಲಿ ಹೇಳಿದ್ದಾರೆ. ಅಲ್ಲದೆ ಜಾತಿ ನೆಪವೊಡ್ಡಿ ಇಬ್ಬರನ್ನ ಬೇರ್ಪಡಿಸೋ ಕೆಲಸ ಮಾಡಲಾಗ್ತಿದೆ ಅಂತ ಪ್ರೇಮಿಗಳು ದೂರಿದ್ದಾರೆ. ಈಗ ಪ್ರೇಮಿಗಳ ನೆರವಿಗೆ ಗ್ರಾಮಸ್ಥರು ಬಂದಿದ್ದಾರೆ. ಜನ ಊಟ ಹಾಕ್ಸ್ಬೇಕಂತ ಹಂಗೆ ಮಾಡ್ಕೊಂಡ್ರೆ ಜನ ಗೊತ್ತಿಡಿ ಎಷ್ಟು ವರ್ಷದಿಂದ ಪರಿಚಯ? ಕ್ಯಾಸ್ಟಿಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಆಗಿತ್ತು. ಹಂಗಾಗಿ ನಾವು ಹದಡಿ ದೇವಸ್ಥಾನದ ಬೆಳಿಗ್ಗೆ ಮದುವೆ ಆದ್ವಿ. ಅದಕ್ಕೆ ಏನು ಮುಂದೆ ಆಗಬಾರ್ದು ಅಂದ್ರೆ ಸ್ಟೇಷನಿಗೆ ಬಂದು ಅವ್ರೇನಾರು ಬಂದು ಕಂಪ್ಲೇಂಟ್ ಏನು ತಗೋಬಾರ್ದು ಅಂತ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ರಕ್ಷಣೆ ಬೇಕು ಅನ್ನೋಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟು 5 ವರ್ಷದಿಂದ ಇವ್ರನ್ನ ಲವ್ ಮಾಡ್ತಾ ಇದ್ದೀನಿ. ಅವ್ರದ್ದು ಹದಡಿ ಊರು, ರವಿ ಅಂತ ಅವ್ರ ಹೆಸರು. ನಾನೇ ಇಷ್ಟಪಟ್ಟು ಬೆಳಗ್ಗೆ ಬಂದು ಅವ್ರ ಜೊತೆ ಮದುವೆ ಆಗಿದ್ದೀನಿ. ಹದಡಿ ಗ್ರಾಮದ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಊರಿನ ಮುಖಂಡರ ಎದುರಲ್ಲೇ ಮದುವೆ ಆಗಿದ್ದೀನಿ. ನಮ್ಮ ದೊಡ್ಡಪ್ಪ ಮಿನಿಸ್ಟರ್ ಆಗಿರೋದ್ರಿಂದ ಅವರಿಂದ ಏನಾದರೂ ಪ್ಲೆಸರ್ ಹಾಕಿ ನಮಗೆ ಪ್ರಾಬ್ಲಮ್ ಮಾಡ್ಬೋದು ಅನ್ನೋದ್ರಿಂದ ನಾವು ಸ್ಟೇಷನ್ಗೆ ಬಂದಿದ್ದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರುವಿಂದ. ರಾಜಪ್ಪ, 5 ವರ್ಷದಿಂದ ಪ್ರೀತಿಸ್ತಾ ಇದ್ದಂತಹ ಈ ಜೋಡಿ ಈಗ ಮದುವೆ ಆಗಿದೆ, ಜೊತೆಗೆ ಜೀವ ಭಯದಿಂದ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನ್ ಹೇಳ್ತಾರೆ ಈ ಜೋಡಿಗಳು? ಶ್ವೇತಾ, ಇವರು ಏನು ಈ ಒಂದು ದೀಪಿಕಾ ಮತ್ತು ರವಿ ಅವರು, ದೀಪಿಕಾ ಅವಳು ಸುಮ್ಮನೆ ವಿದ್ಯಾರ್ಥಿ ಆಗಿದ್ದ ಡಿ.ಎಡ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇವನು ಮತ್ತು ರವಿಗೆ ಒಂದು ಪರಿಚಯ ಆಯ್ತು. ರವಿ ಆ ಒಂದು ಗ್ರಾಮದಲ್ಲಿ ಬಸ್ ಏಜೆಂಟ್ ಆಗಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇಬ್ರು ಬೇರೆ ಬೇರೆ ಸಮುದಾಯ ಸೇರಿದ ಹಿನ್ನೆಲೆಯಲ್ಲಿ ಈ ಒಂದು ಮದುವೆ ಹಲವಾರು ದಿನಗಳಿಂದ ಇರೋರು ಸಹ ಸ್ವಯಂ ಪ್ರೇರಿತವಾಗಿ ಮುಂದೂಡ್ತಾ ಬಂದಿದ್ರು. ಈಗ ದೀಪಿಕಾ ಅವರು ಏನು ಎಜುಕೇಶನ್ ಮುಗಿಸಿ ಈಗ ಅಲ್ಲಿ ಸ್ಥಳೀಯ ಒಂದು ಶಾಲೆಯಲ್ಲಿ ಅವರೊಬ್ಬ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ನಂತರ ಇಬ್ರು ಸಹ ಮದುವೆಗೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಎರಡೂ ಫ್ಯಾಮಿಲಿಗಳು ಮದುವೆ ಮುಂದೆ ಅಂತೂ ಮದುವೆ ಮಾಡುವಂತ ಒಂದು ಪ್ರಯತ್ನಕ್ಕೆ ಸಾಧ್ಯ ಇಲ್ಲ ಅಂತ ಕಂಡು ಬಂದ ಹಿನ್ನೆಲೆಯಲ್ಲಿ ಅವ್ರು ನಿನ್ನೆ ಹದಡಿ ಗ್ರಾಮದ ಗ್ರಾಮಸ್ಥರ ಒಂದು ಸಮಕ್ಷಮದಲ್ಲಿ ದೇವಳದಲ್ಲಿ ಮದುವೆ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಅವರು ಮದುವೆ ಆದ ನಂತರ ನಮ್ಮನ್ನ ಬೇರ್ಪಡಿಸ್ತಾರೆ ಅಂತ ಅನ್ನೋ ವಿಚಾರ ಖಚಿತವಾಗಿ ಗೊತ್ತಿದ್ದ ಹಿನ್ನೆಲೆಯಲ್ಲಿ ಅವರು ಪೊಲೀಸರಿಗೆ ರಕ್ಷಣೆ ನೀಡಿ ಅವರು ಪೊಲೀಸ್ ಠಾಣೆಗೆ ತೆರಳಿದ್ರೆ ಈ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎ ರವೀಂದ್ರನಾಥ್ ಅವರು ಅವರ ಮಗ ಮತ್ತು ಅವರ ಅಳಿಯನವರು ಈ ಒಂದು ಠಾಣೆಗೆ ಬಂದು ಕೂತ್ಕೊಂಡು ಅಲ್ಲಿ ಇಬ್ಬರನ್ನ ಸಹ ಜಾತಿ ಒಂದು ವಿಚಾರವನ್ನ ಮತ್ತು ಇನ್ನು 21 ವರ್ಷ ತುಂಬದೇ ಇರೋ ಹಿನ್ನೆಲೆಯಲ್ಲಿ ಕಾನೂನು ಅಡ್ಡಿಪಡಿಸುತ್ತೆ ಅಂತ ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು ಬೇರ್ಪಡಿಸುವಂತ ಒಂದು ಪ್ರಯತ್ನ ನಡೆದ್ರು. ಆ ನಂತರ ಇಲ್ಲಿ ಒತ್ತಡ ಅಂತಂದ್ರು, ಹಣ ಮತ್ತು ಅಧಿಕಾರ ಎಲ್ಲಾ ರೀತಿ ಎಲ್ಲ ಪ್ರಯೋಗಗಳನ್ನ ಅವರು ಮಾಡೋ ಮೂಲಕ ಈ ಒಂದು ಪ್ರೇಮಿಗಳನ್ನ ಬೇರ್ಪಡಿಸುವಂತ ಒಂದು ಪ್ರಯತ್ನ ನಡೆಸಿದ್ರು. ಅಷ್ಟು ಹೊತ್ತಿಗೆ ಅಲ್ಲಿ ಮಾಧ್ಯಮದವರು ಅಲ್ಲಿಗೆ ಭೇಟಿ ನೀಡಿ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.